ನಿಮಗೂ ಕೂಡ ಈ ಥರ ಏನಾರು ಆಗಿದೆಯಾ? ಒಂದು ರೂಮಿಂದ ಇನ್ನೊಂದು ರೂಮ್ಗೆ ಹೋಗ್ತೀರಾ, ಆವಾಗ ನಿಮ್ಗೆ ರಿಲೈಸ್ ಆಗುತ್ತೆ, ಅರೆ ನಾನು ಇಲ್ಲಿ ಏನು ಮಾಡೋಕ್ಕೆ ಬಂದಿದ್ದೆ. ಇದನ್ನ ನಾವು ಡೋರ್ವೇ ಎಫೆಕ್ಟ್ ಅಂತ ಹೇಳ್ತೀವಿ. ಅದು ಯಾಕಾಗುತ್ತೆ ನೋಡಿ, ನಾವೇನಾದ್ರು ಹೊಸ ವಸ್ತುನ ನೋಡ್ತೀವಿ ಅಂದರೆ ಅದು ನಮ್ಮ ಮೈಂಡಿಗೆ ಹೋಗಿ ಶಾರ್ಟ್ ಟರ್ಮ್ ಮೆಮೊರಿಯಲ್ಲಿ ಮೊದಲು ಸೇವ್ ಆಗುತ್ತೆ. ಶಾರ್ಟ್ ಟರ್ಮ್ ಮೆಮೊರಿಯಲ್ಲಿ ಸ್ಪೆಷಲ್ ಏನಪ್ಪ ಅಂದರೆ ಅದರ ಒಂದು ಕೆಪಾಸಿಟಿ ಅಂತ ಇರುತ್ತೆ. ಅದು ಕೇವಲ 6 ಇಂದ 7 ವಸ್ತುಗಳು ಮಾತ್ರ 30 ಸೆಕೆಂಡ್ವರೆಗೂ ಸೇವ್ ಆಗಿರುತ್ತೆ. ಅದು ನಮ್ಮ ಮೈಂಡಿಗೆ ಅನಿಸಿದ್ರೆ ಇದು ಇಂಪಾರ್ಟೆಂಟ್ ಅಂತ ಶಾರ್ಟ್ ಟರ್ಮಿಂದ ಲಾಂಗ್ ಟರ್ಮ್ ಮೆಮೊರಿಗೆ ಸ್ಟೋರ್ ಮಾಡುತ್ತೆ. ನೀವು ಒಂದ್ಸಲ ಇಮ್ಯಾಜಿನ್ ಮಾಡಿ, ಒಂದು ಲಕ್ಸುರಿ ಮನೆಯಲ್ಲಿ ಲಕ್ಸುರಿ ಸೋಫಾ ಮೇಲೆ ಕುಂತಿದ್ದೀರಾ, ಇಮ್ಯಾಜಿನ್ ಅಷ್ಟೇ. ನೀವು ಅಲ್ಲಿ ಕುತ್ಕೊಂಡು ಏನೋ ಕೆಲಸ ಮಾಡ್ತಿರ್ತೀರಾ, ನಿಮಗೆ ನೆನಪಾಗುತ್ತೆ ಏನೋ ವಸ್ತು ತರಬೇಕಾಗಿತ್ತು ತರಲಿಲ್ಲ ಅಂತ. ಇವಾಗ ನೀವು ಒಂದು ರೂಮಿಂದ ಇನ್ನೊಂದು ರೂಮಿಗೆ ಬಂದಾಗ ಇವಾಗ ನಿಮ್ಮದು ಮೈಂಡು ಇನ್ನೊಂದು ರೂಮ್ನ ಥಾಟ್ಸ್ನ ಇವಾಗಿನ ಶಾರ್ಟ್ ಟರ್ಮ್ ಮೆಮೊರಿಗೆ ಸ್ಟೋರ್ ಮಾಡಿರುತ್ತಲ್ಲ, ಅದನ್ನು ಡಿಲೀಟ್ ಮಾಡಿರುತ್ತೆ. ಯಾಕಂದರೆ ಹೊಸ ರೂಮ್ನ ವಸ್ತುಗಳನ್ನ ನೆನಪಿಟ್ಕೊಳಕ್ಕೆ. ಅರ್ಥ ಆಯ್ತಾ? ನಂಗೂ ಅರ್ಥ ಆಗಲಿಲ್ಲ. ವಾವ್, ಲೈಕ್ ಸಬ್ಸ್ಕ್ರೈಬ್ ಮಾಡೋಗ್ಬಿಡಿ.